ಇನ್ನು ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವರ ಪಟ್ಟಿ ಕೂಡ ಪ್ರಕಟ ಆಗ್ತಾ ಇದೆ. ಈಗ ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆ.ಎಚ್. ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ, ಯು.ಟಿ. ಖಾದರ್ ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನೂತನ ಕ್ಯಾಬಿನೆಟ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಕೆ.ಎಚ್. ಮುನಿಯಪ್ಪ, ಕೃಷ್ಣ ಭೈರೇಗೌಡ, ಯತೀಂದ್ರ ಸಿದ್ದರಾಮಯ್ಯ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್ ಇವರೆಲ್ಲರೂ ಕೂಡ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆ.ಎಚ್. ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ, ಯು.ಟಿ. ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್, ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆ. ಈಗ ನೋಡಿ, ಇದೇ ಒಂದು ಪಟ್ಟಿಯನ್ನು ಕೂಡ ನಾವು ಈ ಮುಂಚೆನೇ ಹೇಳಿದ್ವಿ. ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಕೆ.ಎಚ್. ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ, ಯು.ಟಿ. ಖಾದರ್ ಅವರು, ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ಮುಂಚೆನೇ ಕೊಟ್ಟಿದ್ವಿ ನಾವು. ಇದೀಗ ಇವರೆಲ್ಲರೂ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಡಿ.ಸಿ.ಎಂ ಅನ್ನುವಂತಹ ಮಾಹಿತಿಗಳು ಬಹುತೇಕವಾಗಿ ಪಕ್ಕಾ ಆಗ್ತಾ ಇದೆ. ಇನ್ನು ಕೆ.ಎಚ್. ಮುನಿಯಪ್ಪ ಅವರು ಆಹಾರ ಸಚಿವರಾಗಿದ್ದರು ಕಳೆದ ಬಾರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ರೋಹನ್. ಲೋಕಭವನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಈಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ತಯಾರಿಗಳು ನಡೆದಿದ್ದಾವೆ, ಅಧಿಕಾರಿಗಳು ಯಾವ ರೀತಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಇವತ್ತು ಲೋಕಭವನದತ್ತ ಒಂದು ದೊಡ್ಡ ಹಬ್ಬದ ಒಂದು ವಾತಾವರಣನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ನಿರಂತರವಾಗಿ ನಿನ್ನೆಯಿಂದನೂ ಕೂಡ ಒಂದು ಕಟ್ಟುನಿಟ್ಟಿನ ಒಂದು ಭದ್ರತೆ ವ್ಯವಸ್ಥೆಗಳನ್ನು ಜಾರಿ ಮಾಡಿ ಸಾಕಷ್ಟು ಒಂದು ಎಲ್ಲ ರೀತಿಯಾಗಿ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ, ಒಂದು ಅಡಚಣೆ ಉಂಟಾಗದಂತೆ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ವಹಿಸಿದ್ದಾರೆ ಅಂತ ಅನ್ಬೋದು. ಲೋಕಭವನದತ್ತ ಸಂಚಾರ ದಟ್ಟಣೆ ಈಗ ಸದ್ದಿಲ್ಲದೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಅಭಿಮಾನಿಗಳು ಕೂಡ ಈಗಾಗಲೇ ಲೋಕಭವನದತ್ತ ಕೂಡ ಆಗಮಿಸ್ತಾ ಇದ್ರೆ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಕೂಡ ಈಗಾಗಲೇ ದಂಡು ಹರಿದು ಬರ್ತಾ ಇದೆ ಅಂತ ಹೇಳೋದು. ಕ್ಷಣ ಕ್ಷಣಕ್ಕೂ ಕೂಡ ಇದು ರಾಜಭವನ ಲೋಕಭವನದತ್ತ ಒಂಥರ ಕಂಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಏನು ಇವತ್ತು ಲೋಕಭವನದಲ್ಲಿ ಇಂದು 4:05ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪದಗ್ರಹಣವನ್ನು ಕೂಡ ಇವತ್ತು ಮಾಡಲಿದ್ದಾರೆ. ಆ ಒಂದು ಪದಗ್ರಹಣಕ್ಕೆ ಸಾಕಷ್ಟು ಸಕಲ ಸಿದ್ಧತೆ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನು ಈ ಲೋಕಭವನದ ಹತ್ರ ಗಮನಿಸ್ತಾ ಇರ್ಬೋದು, ಏನಂತಂದ್ರೆ ಅಗ್ನಿಶಾಮಕ ದಳ ಮತ್ತು ಸಾಕಷ್ಟು ಪೊಲೀಸ್ ಕಂಟ್ರೋಲ್ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಈಗಾಗಲೇ ಜಾರಿ ಮಾಡಿ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇನ್ನೊಂದು ವಿಚಾರ ಏನಂತಂದ್ರೆ, ಈ ಒಂದು ಲೋಕಭವನದತ್ತ ಸರಿಸುಮಾರು 12 ಕಾಲು ಬಳಿಕ ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಮಾಡ್ತಾರೆ. ನಿರ್ಬಂಧವನ್ನು ಮಾಡಿದ ಬಳಿಕ ಸಾರ್ವಜನಿಕರಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವ ಒಂದು ನಿಟ್ಟಿನಲ್ಲಿ ಆಲ್ಟರ್ನೇಟಿವ್ ದಾರಿಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಇನ್ನು ಈ ಏರಿಯಾದಲ್ಲಿ ಈ ಒಂದು ಲೋಕಭವನದ ಸುತ್ತಮುತ್ತಲು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ ಕೂಡ ವಂಶೀಕೃಷ್ಣ ಐಜಿಪಿ ಅವರು ಕೂಡ ಬಂದು ಒಂದು ಸಾಕಷ್ಟು ಪರಿಶೀಲನೆ ಮಾಡಿದ್ರು. ಕಟ್ಟುನಿಟ್ಟಿನ ಒಂದು ಡೈರೆಕ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡಲಿದ್ದಾರೆ. 4:05ಕ್ಕೆ ಎಲ್ಲ ಸಂಪೂರ್ಣವಾಗಿ ಗಣ್ಯ ವ್ಯಕ್ತಿಗಳು ಬರಲಿದ್ದಾರೆ. ದೊಡ್ಡ ಮಟ್ಟದ ರಾಜಕಾರಣಿಗಳು ಬರಲಿದ್ದಾರೆ. ಅನ್ಯ ರಾಜ್ಯದಿಂದ ಬರ್ತಕ್ಕಂಥ ವಿವಿಐಪಿಗಳಿರ್ಬೋದು, ಇವರು ಎಲ್ಲರಿಗೂ ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಂತಹ ಕಾನೂನು ವ್ಯವಸ್ಥೆ ಕೂಡ ಹದಗೆಡಬಾರದು, ಕಾನೂನು ರೀತಿಯಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ವಹಿಸುವಂತಹ ನಿಟ್ಟಿನಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದು ಕಟ್ಟುನಿಟ್ಟಿನ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ. ಆ ಬಳಿಕ ಇವತ್ತು ಕೂಡ ಐಜಿಪಿ ಅವರು ವಂಶೀಕೃಷ್ಣ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಕಮಾಂಡೋ ಕಂಟ್ರೋಲ್ ರೂಮ್ ಇವನ್ನೆಲ್ಲವನ್ನು ಕೂಡ ಪರಿಶೀಲಿಸುತ್ತಾರೆ. ಗಾಜಿನ ಮನೆಯಲ್ಲಿ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ನಿರಂತರವಾಗಿ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆ ವಹಿಸಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಇನ್ನೊಂದೆಡೆ ಡಿ.ಕೆ. ಶಿವಕುಮಾರ್ ಅವರ ಕಟೌಟ್ ಅನ್ನು ಗಮನಿಸಿದ್ರೆ ಇಡೀ ನಗರದಾದ್ಯಂತ ಕೂಡ ಒಂಥರ ಕಂಗೊಳಿಸ್ತಾ ಇದೆ, ವಿಜೃಂಭಣೆ ಸಾಕ್ತಾ ಇದೆ ಈ ಒಂದು ಸಮಾರಂಭದ ಅಂತ ಹೇಳ್ಬೋದು. ಇಡೀ ರಾಜಧಾನಿಯೇ ಕೂಡ ಇವತ್ತು ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಸಂತೋಷ್, ಮತ್ತೊಂದು ಕಡೆಯಲ್ಲಿ ಸಚಿವರ ಪಟ್ಟಿ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಇದನ್ನು ನೋಡಿದಾಗ ನಾವು ಮುಂಚೆನೆ ಈ ಯಾರ್ಯಾರು ಘಟಾನುಘಟಿ ನಾಯಕರಿದ್ದಾರೆ ಇವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ವಿ. ಹೀಗಾಗಿ ಯಾರ್ಯಾರು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅಂತ
ಎಸ್ ಸಂತೋಷ್, ಏನು KJ ಜಾರ್ಜ್ ಆಗಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಇನ್ನು ಸಾಕಷ್ಟು ಒಂದು ಸಚಿವರು ಕೂಡ ಈ ಒಂದು ಪದಗ್ರಹಣದಲ್ಲೂ ಕೂಡ ಅವ್ರಿಗೂ ಒಂದು ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಬಹುತೇಕ ಒಂದು ಪಟ್ಟಿ ಮೊನ್ನೆನೇ ಮುದ್ರೆ ಬಿದ್ದಿದೆ ಅಂತ ಹೇಳ್ಬೋದು. ಇವತ್ತು ಸಂಜೆ 4-5 ಗಂಟೆಗೆ ನಡೀತಾ ಇರುವಂತಹ ಈ ಸಮಾರಂಭದಲ್ಲಿ ಕೂಡ ಸಚಿವರಿಗೆ ಒಂದು ಘಟಾನುಘಟಿ ಒಂದು ಸ್ಥಾನ ಸಿಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಈ ಒಂದು ಸಮಾರಂಭಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇರುವಂತಹ ರಾಜಕಾರಣಿಗಳಾಗಿರ್ಬೋದು, ದೊಡ್ಡ ದೊಡ್ಡ ವಿವಿಐಪಿಗಳು ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾರೆ. ಇನ್ನು ಈ ಹಿಂದೆ ಒಂದು ಸಚಿವ ಆಕಾಂಕ್ಷಿಗಳೇನಿದ್ರಲ್ಲ, ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಒಂದು ಲಾಬಿಯನ್ನ ನಡೆಸಿದ್ರು. DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರುಗಳು, ಸಚಿವರುಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಲಾಬಿಯನ್ನ ನಡೆಸಿದ್ರು. ಈ ಕಡೆ CM ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಸಚಿವರಿದ್ರಲ್ಲ, ಅವರು ಕೂಡ ಲಾಬಿ ನಡೆಸಿದ್ರು. ಅಂತಿಮವಾಗಿ ಇವತ್ತು ಏನಂತಂದ್ರೆ KG ಜಾರ್ಜ್ ಆಗಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, MP ಪಾಟೀಲ್ ಆಗಿರ್ಬೋದು, ಮತ್ತು ಇನ್ನು 4-5 ಒಂದು ಸಚಿವರು ಕೂಡ ಇವತ್ತು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೂಡ ಸಚಿವ ಸ್ಥಾನ ಕೂಡ ಅವರು ಸಿಗೋದು ಖಚಿತ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ DK ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. ಸಚಿವ ಸಂಪುಟ ಸೇರ್ಪಡೆ ಆಗುವುದಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ಗೆ DK ಶಿವಕುಮಾರ್ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ವಸಂತನಗರದಲ್ಲಿ ಇರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಿವಾಸದಲ್ಲಿ ಸಂಭ್ರಮ